ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಈಗ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಕೆಲವೊಂದು ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ. ಹಂಗಾಗಿ ನಾನು ಚಿಕನ್ ಇಲ್ಲದೆ ಚಿಕನ್ ಕಬಾಬ್ ಅಥವಾ ಚಿಕನ್ ತಿನ್ನೋರಿಗೆ ಕ್ರೇವಿಂಗ್ಸ್ ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ರೆಸಿಪಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಉಪ್ಪು, ಖಾರದ ಪುಡಿ, ಕರಿಬೇವು, ಧನಿಯಾ ಪೌಡರ್, ಚಿಕನ್ ಕಬಾಬ್ ಪೌಡರ್, ಅರಿಶಿಣ, ಮೈದಾ ಮೇನಾಗಿ ಈ ಕಬಾಬ್ ಮಾಡಲಿಕ್ಕೆ ಬೇಕಾಗಿರುತ್ತೆ. ಇಲ್ಲಿ ಮೈದಾ ಕಲಿಸ್ಲಿಕ್ಕೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಸೊ 2 ಕಪ್ನಷ್ಟು ಮೈದಾನ ಬೌಲ್ಗೆ ಹಾಕ್ತಾ ಇದ್ದೀನಿ. ಇದು ನನ್ನ ಅಳತೆ ಮೇಲೆ ನಾನು ಮಾಡ್ತಾ ಇದ್ದೀನಿ. ಸೊ 2 ಕಪ್ನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನಾವು ಚಪಾತಿ ಮಾಡಲಿಕ್ಕೆ ಯಾವ ರೀತಿ ಹದದಲ್ಲಿ ಕಲಿಸ್ಕೊಂಡಿರ್ತೀವಲ್ವ, ಸೊ ಆ ಹದದಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸೊ ಇದನ್ನು ಒಂದು 10 ನಿಮಿಷ ಪಕ್ಕಕ್ಕೆ ತೆಗೆದು ಇಡಬೇಕು. ಈಗ ನಾವು ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕುದಿ ಬರಬೇಕು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಇವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟಿಗೆ ಫಸ್ಟ್ ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಕಬಾಬ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಿಕನ್ ಕಬಾಬ್ ಪೌಡರ್ ಇರುತ್ತೆ ಅಲ್ವಾ, ಸೊ ಶಾಪಲ್ಲಿ ತಂದಿರೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಅರಿಶಿನ, ಸೊ ಹಂಗಾಗಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ನೀರು ಹಾಕ್ತಾ ಇದ್ದೀನಿ. ಇದನ್ನೇನು 10 ನಿಮಿಷ ಪಕ್ಕಕ್ಕೆ ಎತ್ತಿಟ್ಟಿದ್ದೀವಲ್ವ, ಅದನ್ನು ಈ ನೀರಲ್ಲಿ ಬಿಡ್ತಾ ಇದ್ದೀನಿ. ನೋಡ್ರಿ ಯಾವ ಥರ ಹಿಟ್ಟೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ಈ ಥರ ನೀರಲ್ಲಿ ಹಾಕಿದ ಮೇಲೆ ಸೊ ಈ ಥರ ಚಿಕ್ಕ ಚಿಕ್ಕ ಉಂಡೆಯನ್ನು ತೆಗೆದು ಸೈಡಿಗೆ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಕುದೀತಾ ಇದೆ, ಸೊ ಅದಕ್ಕೆ ಇವೆಲ್ಲನೂ ಹಾಕ್ಕೊಳ್ಬೇಕು. ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಒಂದು ಸಲ ಈ ಥರ ಕಲಿಸ್ಬೇಕು, ಯಾಕಂದರೆ ಒಂದೊಂದು ತಳ ಹಿಡಿತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಈ ಥರ ಕಲಿಸ್ಕೊಳ್ಳಿ. ಸೊ ನೀರಲ್ಲಿ ಕುದೀತಾ ಇತ್ತಲ್ವ, ಸೊ ಅದನ್ನು ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಈ ಪೇಸ್ಟಿಗೆ ಪೇಸ್ಟ್ ಎಲ್ಲ ಇದಕ್ಕೆ ಕಲಿಯೋ ಥರ ಎಲ್ಲ ಕಲಿಸ್ಕೊಳ್ಬೇಕು. ಈ ಥರ ಎಲ್ಲನೂ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇದನ್ನು ಇದ್ರ ಜೊತೆಯಲ್ಲೇ ಕಲಿಸ್ಬೇಕು. ನೋಡಿರಿ ಯಾವ ಥರ ಕಾಣ್ತಾ ಇದೆ. ಒಂದೊಂದು ಪೀಸ್ ಅಂತೂ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನು ಕರಿಬೇವು ನೀಟಾಗಿ ಎಲ್ಲನೂ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಈಗ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅಂದರೆ ಕಡಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಲಿಕ್ಕೆ ಆಯಿಲ್ನು ಅಂದಾಜಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾದಿದೆ. ಸೊ ಇದಕ್ಕೆ ಒಂದೊಂದಾಗಿನೇ ಈ ಪೀಸ್ನ ಹಾಕ್ತಾ ಇದ್ದೀನಿ. ನೋಡಿ, ಇದು ಸ್ಟವ್ ಬಂದ್ಬಿಟ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡಿರಬೇಕು ಆಯಿಲಲ್ಲಿ ಹಾಕೋವರೆಗೂ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಸೇಮ್ ನಾವು ಚಿಕನ್ ಯಾವ ಥರ ರೋಸ್ಟಾಗಿ ಫ್ರೈ ಮಾಡ್ತೀವಿ ಅದೇ ಥರನೇ ಇವನು ಫ್ರೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ
ನೋಡ್ತಾ ಇರ್ಬೋದು, ಈ ಥರ ಆಗಿರಬೇಕು ಈ ಪೀಸ್ಗಳೆಲ್ಲ. ಇಲ್ಲಿ ಸ್ವಲ್ಪ ಹಸಿಕಾಯಿ ಹಾಕೊಳ್ತಾ ಇದ್ದೀನಿ. ಈಗ ನನ್ನ ಕೈಯಲ್ಲಿ ಚಿಕನ್ ಇಲ್ಲದೆ ಚಿಕನ್ ಕಬಾಬ್ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡೋಣ. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಚಿಕನ್ನು ಬೇಡ ಇದ್ರ ಮುಂದೆ, ಅಷ್ಟು ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ.